ಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಹಾಲೆಲೂಯಾ. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಮ್ಮನ್ನು ಆರಿಸಿಕೊಂಡಂತ ದೇವರು ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನು ಮಾಡಿರುವಂತಹ ಉಪಕಾರಗಳು ಏರಾಳವಾಗಿದೆ. ಆತನ ದಯೆ ಆಕಾಶವನ್ನು ನಿಲುಕುವಷ್ಟು ದೊಡ್ಡದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ. ಆ ಒಂದು ದಯೆಯನ್ನು ನಾವು ಇವತ್ತು ಕೊಂಡಾಡೋಣ. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ದೇವ, ನಿನ್ನ ದಯೆ ಎಷ್ಟು ದೊಡ್ಡದು. ರಾಜ, ನಿನ್ನ ಪ್ರೇಮ ಅಪರವಾದದೆಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ಮಗನಂಚಿ ಒಂದು ಕ್ಷಣ ನಮ್ಮನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವನೇ. ಒಂದು ಕ್ಷಣ ನಮ್ಮನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವನೇ. ಹಲ್ಲೆಲೂಯಾ
ಸ್ತೋತ್ರಗಳನ್ನು ಜೀವಿಸುವ ದೇವರನ್ನು ಮಹಿಮೆ ಪಡಿಸಿಯೋಣ. ಸ್ತುತಿ ಈತನ ಭಾಗವನ್ನು ವಿವರಣೆ ಮಾಡೋಕ್ಕೋಸ್ಕರ ಮೊದಲಿಂದ ಸಹೋದರ ಸ್ಯಾಮಲ್ ಬಂದು ಮಾಡ್ತಾರೆ. ಕರ್ತನ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 119 57ನೇ ವಾಕ್ಯದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ.
ಹಲ್ಲೆಲೂಯ. ಯೆಹೋವನೇ ನನ್ನ ಪಾಲು ನೀನೇ, ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ಇದರಿಂದ ದೇವರ ವಾಕ್ಯ ಹೇಳ್ತಾನೆ, ಯೆಹೋವನೇ ನನ್ನ ನೀನೇ ನನಗೆ ಪಾಲು, ನಿನ್ನ ವಾಕ್ಯವನ್ನು ಕೈಗೊಳ್ಳುವನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ದೇವರು ನಮಗೇನ ಎಲ್ಲಾ ಕಾರ್ಯದಲ್ಲೂ ನಮ್ಮ ಭಾಗದಲ್ಲಿ ಒಂದು ಭಾಗವಾಗಿದ್ದಾರೆ. ಹಲ್ಲೆಲೂಯ. ಹೌದು ತಾನೇ? ನಮ್ಮ ಅಂಗದಲ್ಲಿ ಒಂದು ಭಾಗವಾಗಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಅವ್ರು ನಮ್ಗೆ ಒಂದು ಪಾಲಾಗಿದ್ದಾರೆ. ಆ ಪಾಲ್ ನಾವೇನಾಗಿದೆ, ಅವರೇ ನಮ್ಗೆ ಎಲ್ಲಾ ಕಾರ್ಯದಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಸ್ಥಿತಿಯಲ್ಲೂ ಅವ್ರು ನಮ್ಮ ಜೊತೆಲಿ ಇರುವಂತ ದೇವರಾಗಿದ್ದಾರೆ. ನೀವೆಲ್ಲೇ ಹೋದ್ರು ಸರಿ, ಏನೇ ಮಾಡಿದ್ರು ಸರಿ, ಕೂತ್ಕೊಂಡು ಸರಿ, ನಿಂತ್ಕೊಂಡು ಸರಿ, ಮಾತನಾಡಿದ್ರು ಸರಿ, ಮಲಗಿದ್ರು ಸಹ ದೇವರು ನಿಮ್ಮ ಜೊತೆಯಲ್ಲಿ ಒಂದು ಪಾಲುಗಾರನಾಗಿದ್ದಾನೆ. ಹಲ್ಲೆಲೂಯ. ನಾವು ಮಾತನಾಡುವಂತ ಮಾತಿನಲ್ಲೂ ಸಹ ಅವರು ಪಾಲುಗಾರನಾಗಿದ್ದಾರೆ. ಅದರಿಂದ ದೇವರ ವಾಕ್ಯ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ನಾವು ಯಾವುದನ್ನು ನಿರ್ಣಯಿಸಿ, ಅವರ ವಾಕ್ಯವನ್ನು ಕೈಗೊಂಡು ನಡೆಯುವುದರಿಂದ ನಾವು ನಿರ್ಣಯಿಸಿಕೊಂಡಿದ್ದೇವೆ. ನಮ್ಮ ಒಂದು ತೀರ್ಮಾನ, ಒಂದು ಏನ್ ಮಾಡ್ಕೊಂತೀವಿ, ಒಂದು ಆಜ್ಞೆ, ನಾವು ವರ್ಷದ ಮೊದಲನೇ ದಿನದಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ತೀರ್ಮಾನ ಮಾಡ್ತೀನಿ, ಈ ವರ್ಷದಲ್ಲಿ ನಾನು ಹೀಗೆ ಇರ್ಬೇಕು ದೇವರೇ, ನಾನು ನಿನ್ನ ವಾಕ್ಯವನ್ನು ಕೈಗೊಂಡು ನಡೀತೇನೆ, ನಿನ್ನ ವಾಕ್ಯದ ಪ್ರಕಾರ ನಾನು ಇರ್ತೀನಿ ಅಂತ ಏನ್ ಮಾಡ್ತೀವಿ, ತೀರ್ಮಾನ ಮಾಡಿ ನಿರ್ಣಯಿಸಿಕೊಳ್ಳುತ್ತೇವೆ. ಅದೇ ಹಲ್ಲೆಲೂಯ. 58ನೇ ವಾಕ್ಯ, ಪೂರ್ಣ ಮನಸ್ಸಿನ ದಯೆಯನ್ನು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯ. ಯಾವುದೋ ಸ್ವಲ್ಪ ಮನಸ್ಸ, ಪೂರ್ಣವಾಗಿ ಹೇಳ್ತೇನೆ, ಪೂರ್ಣವಾಗಿ ದೇವರ ವಾಕ್ಯ ಹೇಳ್ತೇನೆ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮದಿಂದಲೂ ನಿನ್ನ ದೇವರಾದ ಯೆಹೋವನನ್ನು ನೀನು ಆರಾಧಿಸುವೆಯಾ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರ ವಾಕ್ಯ ಪೂರ್ಣ ಮನಸ್ಸಿನಿಂದ ಅವರ ದಯೆಯನ್ನು ನಾವೇನ್ ಮಾಡ್ಬೇಕಂತೆ, ಅಪೇಕ್ಷಿಸ್ಬೇಕಂತೆ. ಪ್ರತಿದಿನ ದೇವರೇ ನಿನ್ನ ದಯೆ ನನ್ನ ಮೇಲೆ ಇರ್ಲಪ್ಪ, ನಾವ್ ಹೇಳ್ತೀವ ಇಲ್ವಾ, ನಿನ್ನ ಕೃಪೆ ನನ್ನ ಮೇಲೆ ಇರಲಿ, ನಿನ್ನ ಕರುಣೆ ನನ್ನ ಮೇಲೆ ಇರಲಿ. ಹಲ್ಲೆಲೂಯ. ಅದರಿಂದ ಹೇಳ್ತೇವೆ, ಪೂರ್ಣ ಮನಸ್ಸಿನಿಂದ ನಿನ್ನ ದಯವನ್ನೇ ಅಪೇಕ್ಷಿಸುತ್ತೇನೆ, ನಿನ್ನ ನುಡಿಗನುಸಾರವಾಗಿ ನನಗೆ ಪ್ರಸನ್ನನಾಗು. ಹಲ್ಲೆಲೂಯ. ಯಾಕಂದ್ರೆ ದೇವರು ಮಾತನಾಡುವಂತ ದೇವರಾಗಿ, ನಮ್ಮ ಜೊತೆಗೆ ಇರುವಂತ ದೇವರಾಗಿದ್ದಾರೆ. ಅವರ ದೇವಕ ನಿನ್ನ ನುಡಿಗನುಸಾರವಾಗಿ ನನಗೇನ್ ಮಾಡ್ಬೇಕಂತೆ, ಪ್ರಸನ್ನನಾಗ್ಬೇಕಂತೆ. ನಾವು ಕೇಳ್ಬೇಕಂತೆ, ನಿನ್ನ ದಯೆಯನ್ನು ಅಪೇಕ್ಷಿಸ್ತಾ ಇದ್ದೀನಿ ದೇವ್ರೆ, ನಿನಗೆ ನಿನ್ನ ಅವ್ರೇನ್ ಮಾಡಿದ್ದಾರೆ, ನಮ್ಗೆ ನುಡಿ, ಅವ್ರು ಮಾತನಾಡಿದ್ದಾರೆ, ಹೇಳಿದಾರಲ್ಲ, ಮಾತನಾಡುವಂತ ದೇವರು ಅವ್ರು ಏನ್ ಮಾಡಿದ್ದಾರೆ, ನನಗೆ ಪ್ರಸನ್ನನಾಗು. ಹಲ್ಲೆಲೂಯ. ನಾನು ಕೇಳ್ತೇನೆ, ನಿನ್ನ ದೇವರೇ, ನಾನು ನಿನ್ನ ನೋಡ್ಬೇಕು, ನಿಮ್ಮೊಂದಿಗೆ ಮಾತನಾಡ್ಬೇಕು ಅಂತ ಅಪೇಕ್ಷಿಸ್ತಾ ಇದ್ದೇನೆ. ಅದಕ್ಕೆ ದೇವರ ವಾಕ್ಯ, ನಿನ್ನ ನುಡಿಗನುಸಾರಾಗಿ ನನಗೆ ಪ್ರಸನ್ನನಾಗು, ನಿನ್ನ ನಡತೆಯನ್ನು ನನ್ನ ನಡತೆಯನ್ನು ಶೋಧಿಸಿದ್ದೇನೆ, ನಿನ್ನ ಕಟ್ಟಳೆಗಳೆಲ್ಲ ಕಡೆಗೆ ತಿರುಗಿಕೊಂಡಿದ್ದೇನೆ. ಹಲ್ಲೆಲೂಯ. ನಾವ್ ಯಾವ್ದನ್ನು ಶೋಧಿಸಿ ನೋಡ್ಬೇಕಂದ್ರೆ, ನಾವು ನಡೆಯುವಂತ ಮಾರ್ಗ ಅಲ್ಲ, ನಾವು ನಿಂತ್ಕೊಳ್ಳುವಂತ ಸ್ಥಿತಿ, ನಾವು ಮಾತನಾಡುವಂತ ಎಲ್ಲಾ ಕಾರ್ಯದಲ್ಲಿ ದೇವರನ್ನು ಶೋಧಿಸಿ, ನಮ್ಮನ್ನು ನಾವೇ ಶೋಧಿಸಿ ನೋಡ್ಕೊಳ್ಬೇಕಂತೆ. ಕಳೆದ ವಾರದ ನಾವು ಏನ್ ಮಾಡ್ತಾ ಇದ್ದೀವಿ, ಪವಿತ್ರ ಭೋಜನ ಕುರಿತು ಸಭೆಯಲ್ಲಿ ಮಾತನಾಡ್ತಿದೆ. ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ತಾನೇ ಶೋಧಿಸಿಕೊಂಡು ಯಾವ್ದ್ರ ಭಾಗಿಯಾಗಬೇಕಂತೆ, ಕರ್ತನ ಭೋಜನದಲ್ಲಿ. ಹಲ್ಲೆಲೂಯ. ಅಭಾಂತರವಾಗಿ ಅದರಲ್ಲಿ ಸ್ವೀಕರಿಸ್ಕೊಂಡು ಏನ್ ಮಾಡ್ತೇವೆ, ವ್ಯಾಧಿಗಳು ಬರ್ತದೆ, ರೋಗಗಳು ಬರ್ತದೆ, ಕೆಲವರು ಏನ್ ಮಾಡ್ತಾರೆ, ಮರಣವನ್ನೇ ಸಂಭವಿಸ್ತಾರೆ. ಅದಕ್ಕೆ ನಾವು ನಡೆಯುವಂತ ಮಾತನಾಡುವಂತ ಮಾತು, ನಡೆಯುವಂತ ಮಾರ್ಗ, ನಡೆದುಕೊಳ್ಳುವಂತ ಕ್ರಿಯೆಗಳನ್ನ ನಾವೇನ್ ಮಾಡ್ಬೇಕಂತೆ, ಶೋಧಿಸಿ ನಾವು ನೋಡ್ಕೊಳ್ಬೇಕಂತೆ. ಹಲ್ಲೆಲೂಯ. ಹಲ್ಲೆಲೂಯ. 62ನೇ ವಾಕ್ಯ ನೋಡಿ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡುವವನಾಗಿ ಮಧ್ಯರಾತ್ರಿಯಲ್ಲಿ ಹೇಳುವೆನು. ಹಲ್ಲೆಲೂಯ. ಈ ಕೀರ್ತನೆ ಭಾಗ ನಾವು ಮೊದಲನೇ ಅದೇ ಓದ್ಬೇಕಾದ್ರೆ ಹೇಳ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯನು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯರು. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡುವವನಾಗಿ ಏನಂತೆ, ಮಧ್ಯರಾತ್ರಿಯಲ್ಲಿ ಹೇಳುವವನಾಗಿದ್ದಾನೆ. ಕೆಲವು ದಿನಗಳ ಮುಂಚೆ ನಮ್ಮ ಪ್ರಾರ್ಥನೆ ಜೀವಿತ ಆಗಿರ್ತದೆ. ಕಾಲ ಕಳೆದಂತೆ ನಮ್ಮ ಪ್ರಾರ್ಥನೆ ಜೀವಿತ ಏನಾಗತ್ತೆ, ಮಧ್ಯರಾತ್ರಿ ನಾವು ಸ್ಟಾರ್ಟಿಂಗ್ ಅಲ್ಲಿ ರಕ್ಷಣೆ ಹೊಂದಾಗ ಮಧ್ಯರಾತ್ರಿಲಿ ಎದ್ದು ಪ್ರಾರ್ಥನೆ ಮಾಡೋದು, 12 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋದು, 1 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋದು, 1 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋದು. ಕಾಲ ಕ್ರಮೇಣ ಏನಾಗ್ತದೆ, ಹೋಗ್ತಾ 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 4 ಗಂಟೆ ಆಗತ್ತೆ, 5 ಗಂಟೆ ಆಗತ್ತೆ, ಇವತ್ತು 6 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕೂ ನಾವು ಯೋಚನೆ ಮಾಡ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರೆ ಮಧ್ಯರಾತ್ರಿಯಲ್ಲಿ ಹೇಳುವವನಾಗಿರ್ಬೇಕಂತೆ. ಹಲ್ಲೆಲೂಯ. ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಾನೇನು ಮಾಡ್ತೇನೆ, ಸಂಗಡಿಗನಾಗಿರ್ತೇನೆ. ಯಾವಾಗ ದೇವರಲ್ಲಿ ಭಯಪಟ್ಟು ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು. ಹಲ್ಲೆಲೂಯ. ಯಾರ್ಯಾರು ದೇವರಲ್ಲಿ ಭಯ ಪಡುತ್ತಾರೋ ಅವರಿಗೆ ದೇವರೇನಾಗಿದ್ದಾರೆ, ಸಂಗಡಿಗ, ಜೊತೆಗಾರನಾಗಿದ್ದಾನೆ. ಹಲ್ಲೆಲೂಯ. ಯೆಹೋವನೇ, ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿ ನಿನ್ನ ನಿಬಂಧನೆಗಳನ್ನು ಬೋಧಿಸು. ಏನಂತೆ, ಅವರ ಕೃಪೆ ಹೇಗಿದೆ ಅಂತೆ, ಭೂಲೋಕವೆಲ್ಲ ಪೂರ್ಣವಾಗಿದೆ ಅಂತೆ.
ಅರ್ಧ ಅಲ್ಲ, ಕಾಲ್ಭಾಗ ಅಲ್ಲ, ಭೂಲೋಕವೆಲ್ಲ ಪೂರ್ಣವಾಗಿದೆ. ಅವರ ಕೃಪೆ ಇರೋದ್ರಿಂದ ಇವತ್ತು ನೀವು ನಾನು ಇಲ್ಲಿ ನಿಂತಿದ್ದೇವೆ. ಹಲ್ಲೆಲೂಯಾ. ನಾವು ಎಲ್ಲಿದ್ದೇವೆ? ಭೂಲೋಕದಲ್ಲಿ ತಾನೇ ಇದ್ದೇವೆ. ಅವರ ಕೃಪೆ ಇರೋದ್ರಿಂದಲೇ ನಾವು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೇವೆ. ನಿನ್ನ ನಿಬಂಧನೆಗಳು ನನಗೆ ಬೋಧಿಸು. ಹಲ್ಲೆಲೂಯಾ. ನಾವು ಪ್ರತಿನಿತ್ಯ ದೇವರಲ್ಲಿ ಕೇಳ್ಬೇಕಂತೆ, ದೇವರೇ ನಾನು ನಡೆಯಬೇಕಾದ ಕಾರ್ಯಗಳು ನೀನು ನನಗೆ ಬೋಧಿಸಪ್ಪ. ಹಲ್ಲೆಲೂಯಾ. ತಂದೆ ತಾಯಿ ನಮ್ಗೆ ಬೋಧಿಸೋದಲ್ಲ, ನೀವು ನನಗೆ ಬೋಧಿಸಿದ್ರೆ ನನಗೆಲ್ಲ ಕಾರ್ಯವನ್ನು ಸಫಲಪಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಜೀವಿತ ಹಾಗೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರ ಹತ್ರ ಕೇಳಪ್ಪ, ನಾನು ಏನು ಮಾಡ್ಬೇಕು ಡ್ಯಾಡಿ, ನಾನು ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಹೇಗೆ ಮಾತಾಡ್ಬೇಕಂತ ಅವ್ರನ್ನ ಕೇಳಿದ್ರೆ ಅವ್ರು ನಮ್ಗೆ ನಡಿಬೇಕಂತ ಕಾರ್ಯಗಳನ್ನು ಬೋಧಿಸುವಂಥ ದೇವರಾಗಿದೆ. ಯಾಕಂದ್ರೆ ಅವ್ರು ನನಗೆ ಒಳ್ಳೆಯ ರಬಿ ಆಗಿದ್ದಾರೆ, ನನ್ನ ಒಳ್ಳೆಯ ಗುರು ಆಗಿದ್ದಾರೆ, ಒಳ್ಳೆಯ ಬೋಧಕನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ತಾನೇ ನಮಗೆ ಹೇಳಿಕೊಡುವಂತ ಸಹಾಯಕನೂ ಆಗಿದ್ದಾರೆ. ಹಲ್ಲೆಲೂಯಾ. ಕರ್ತ ತಾಮೇ ನಿಮ್ಮನ್ನು ಆಶೀರ್ವದಿಸಲಿ. ಚಿಕ್ಕ ವಾಕ್ಯವನ್ನು ಕೊಡಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರನ್ನು ಕೊಂಡಾಡುತ್ತೇನೆ. ಕಾಣಿಕೆ ಸಮಯದಲ್ಲಿ ನಮ್ಮ ಹತ್ರ ಇರುವಂಥ ಸಹೋದರ ಯಾರಾದರೂ ಆಮೇಲೆ ಕರ್ತನಿಗೆ ಸ್ತೋತ್ರವುಂಟಾಗಲಿ. ಒಂದು ಕ್ಷಣಗಳಲ್ಲಿ ಒಂದು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರನ್ನು ನಾವು ಸ್ವಾಗತಿಸೋಣ. ಮಾತನಾಡುವುದು ಮನುಷ್ಯರಲ್ಲ, ಮಾತನಾಡುವುದು ದೇವರೇ. ಮನುಷ್ಯರನ್ನು ಉಪಯೋಗಿಸುವಂತ ಆತನು, ಉಪಯೋಗಿಸಿ ನಡೆಸುವಂತ ದೇವರು ಆತನೇ. ಕರ್ತನ ಈ ಸ್ಥಳದಲ್ಲಿ ನಾವೆಲ್ಲರನ್ನು ನೀವು ಕರೆದುಕೊಂಡು ಬಂದಿದ್ದಕ್ಕೋಸ್ಕರ ಸ್ತೋತ್ರ ರಾಜ. ಈ ವಾಕ್ಯಗಳು ನಮ್ಮಲ್ಲಿ ಜೀವವಾಗಿ ಪರಿಶುದ್ಧಾತ್ಮನನ್ನು ನಡೆಸಲಿ. ಇದರ ಮೂಲಕ ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಾವೆಲ್ಲ 1 ಕೊರಿಂಥಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ, 1 ಕೊರಿಂಥಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದೋಣ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಆಮೆನ್. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಅಂದ್ರೆ ಈ ವಾಕ್ಯದ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಸೇರಿರುವಂತ ನಾವೆಲ್ಲರೂ ಯಾರು ಯೇಸು ಸ್ವಾಮಿನ ನಾವು ನಂಬಿದ್ದೇವೆ, ನಾವೆಲ್ಲರೂ ಏನಂತೆ ಕ್ರಿಸ್ತನ ದೇಹವು ಅಂಗಗಳಾಗಿದ್ದೇವೆ. ದೇಹಕ್ಕೆ ಎಲ್ಲಾ ಪಾರ್ಟ್ಸ್ ಮುಖ್ಯ ಅಲ್ವಾ? ಎಲ್ಲಾ ಪಾರ್ಟ್ಸ್ ನಮಗೆ ಮುಖ್ಯ. ಕೈ, ಕಣ್ಣು, ಕಾಲು ಎಲ್ಲ ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು. ನಾವೇನಾಗಿದ್ದೀವಿ ಅಂತ ನಾವೆಲ್ಲ ಸೇರಿದಾಗ ಏನಾಗುತ್ತೆ, ಕ್ರಿಸ್ತನ ಅಂಗಗಳಾಗಿ ನಾವು ಇಲ್ಲಿ ಬರ್ತೇವೆ, ದೇಹವಾಗಿ ನಾವಿಲ್ಲಿ ಬರ್ತೇವೆ. ಆಮೇಲೆ ಸಭೆಯಲ್ಲಿ ಯಾಕೆ ಯೇಸು ಸ್ವಾಮಿನ ನಾವೇ ಯಾಕೆ ವಾಕ್ಯದಲ್ಲಿ ನಾವು ಸಭೆಯಾಗಿ ಕೂಡಿ ಬರುವುದು ತುಂಬಾ ಮುಖ್ಯ ಅಂತ ನಾವು ನೋಡ್ತೇವೆ ಅಂದ್ರೆ, ನಾವೆಲ್ಲರೂ ಕೂಡಿ ಬಂದಾಗ ನಾವೇನಾಗ್ತೇವೆ ಅಂತ ಆತನ ದೇಹವಾಗಿ, ಆತನ ಅಂಗವಾಗಿ ನಾವು ಕೂಡಿ ಬರ್ತೇವೆ. ಆಮೇಲೆ ನಾವೆಲ್ಲ ಒಟ್ಟಾಗಿ ಬಂದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಕ್ರಿಸ್ತನ ಅಂಗವಾಗಿ ನಾವು ಬರ್ತೇವೆ. ಆಮೇಲೆ ಆದ್ರೆ ಎಷ್ಟು ಜನರಿಗೆ ಪ್ಯಾರಾಲಿಸಿಸ್ ಬಗ್ಗೆ ಗೊತ್ತು? ಪ್ಯಾರಾಲಿಸಿಸ್ ಬಗ್ಗೆ ಎಷ್ಟು ಜನರಿಗೆ ತಿಳ್ಕೊಂಡಿದ್ದೀರಾ? ಪಾರ್ಶ್ವವಾಯು ಲಕ್ವ ಅಂತ ಹೇಳ್ತಾರಲ್ಲ, ಪಾರ್ಶ್ವವಾಯು ರೋಗ, ಪ್ಯಾರಾಲಿಸಿಸ್. ಏನು ಪ್ಯಾರಾಲಿಸಿಸ್? ಈಗ ಸ್ಟ್ರೋಕ್ ಹೊಡೆದಿರುತ್ತೆ. ಕೆಲವರು ನೀವು ಸ್ಟ್ರೋಕ್ ಹೊಡೆದಿರೋದನ್ನ ನೀವು ನೋಡಿರ್ತೀರ. ಒಂದ್ ಸೈಡ್ ಬಾಡಿ ಏನಾಗಿರುತ್ತೆ, ಸ್ಟ್ರೋಕ್ ಹೊಡೆದಿರುತ್ತೆ. ಈ ಸೈಡ್ ವರ್ಕೇ ಆಗಲ್ಲ. ಕರೆಕ್ಟ್ ಆಗಿ ಕೈ ಇರುತ್ತೆ, ಅದ್ರ ಕೈ ವರ್ಕ್ ಆಗಲ್ಲ ಅಲ್ವಾ? ಕಣ್ಣು ಇದು ಈ ಕಡೆ ಈ ಪಾರ್ಟ್ ಬಾಯಿ ವರ್ಕ್ ಆಗಲ್ಲ, ಕಾಲ್ ವರ್ಕ್ ಆಗಲ್ಲ, ನೋಡಿರ್ತೀರ ಅಲ್ವಾ? ಇದು ಈಗ ಈ ಒಂದು ದೇಹದಲ್ಲಿ ಯಾವ ಪಾರ್ಟಿಗೆ ಸ್ಟ್ರೋಕ್ ಹೊಡೆದಿರುತ್ತಲ್ಲ, ಅಲ್ಲಿ ಆ ಒಂದು ದೇಹದ ರಕ್ತ ಹರಿಯಲ್ಲ, ಹರಿಯತ್ತೆ ಅಲ್ವಾ? ದೇಹದ ರಕ್ತ ಹರಿಯುತ್ತೆ, ದೇಹದ ಅಂಗ ಕೂಡ ಅದು ಆಗಿರುತ್ತೆ. ಆದ್ರೆ ಏನಾಗಲ್ಲ, ಅದು ವರ್ಕ್ ಆಗ್ತಿರಲ್ಲ. ಆ ಕಾರಣಕ್ಕೋಸ್ಕರ ನಾವು ಕ್ರಿಸ್ತನ ಅಂಗವಾಗಿರ್ಬೇಕು. ಕ್ರಿಸ್ತನ ಅಂಗ ಅಂತ ನಮಗೆ ದೇವರು ಕರೆದಾಗ ನಾವು ಆಕ್ಟಿವ್ ಆಗಿರ್ಬೇಕು ಯಾವತ್ತಿದ್ರು. ಆಮೇಲೆ ವರ್ಕ್ ಆಗುವಂತ ಒಂದು ಬಾಡಿ ಪಾರ್ಟ್ ಆಗಿರ್ಬೇಕು. ಯಾವತ್ತು ನಾವು ಪ್ಯಾರಲೈಸ್ ಆಗಿರಬಾರ್ದು. ನಮ್ಮ ಜೀವಿತಗಳಲ್ಲಿ, ನಮ್ಮ ಒಂದು ನಡತೆಗಳಲ್ಲಿ, ನಮ್ಮ ಆತ್ಮ
ಆತ್ಮಿಕವಾದಂಥ ಒಂದು ಸಂಗತಿಗಳಲ್ಲಿ ನಾವು ಏನಾಗಿರ್ಬೇಕಂತೆ ಆಕ್ಟಿವ್ ಆಗಿರ್ಬೇಕು ಯಾವತ್ತು. ಇವತ್ತು ಈ ಒಂದು ಸರ್ವನ ಒಂದು ಟಾಪಿಕ್ ಏನಂದ್ರೆ ಅಲೈವ್ ಅಂಡ್ ಆಕ್ಟಿವ್, ಅಂದರೆ ಜೀವವಾಗಿ ಕ್ರಿಯಾಶೀಲವಾಗಿ ನಾವು ಜೀವಿಸುವ. ಆಮೇಲೆ ನಮ್ಮ ದೇವರು ಯಾವುದಕ್ಕೆ ಕರೆದಿದ್ದಾರೆ ಅಂತೆ, ನಾವು ಜೀವಂತವಾಗಿ ಬದುಕಬೇಕಂತ ನಮ್ಮ ದೇವರು ಕರೆದಿದ್ದಾರೆ. ಜೀವಂತವಾಗಿ ಅಂದ್ರೆ ನಾವು ಲೌಕಿಕ ಪ್ರಕಾರವಾಗಿರುವಂತ ಒಂದು ಜೀವನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಾವು ಯಾರು ತೋರ್ಪಡಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಆಮೇಲೆ ಇವತ್ತು ನಾವು ಒಂದು ವಿಶ್ವಾಸಿಗಳಲ್ಲಿ ನಾವು ನೋಡ್ಬೇಕಾದ್ರೆ ಎರಡು ರೀತಿಯ ಒಂದು ಸಂಗತಿಗಳನ್ನ ನಾವು ನೋಡ್ತೇವೆ. ಅಂದ್ರೆ ಎರಡು ಟೈಪ್ಸ್ ವಿಶ್ವಾಸಿಗಳನ್ನ ನಾವು ನೋಡ್ತೇವೆ. ಈ ಎರಡು ಕ್ಯಾಟಗರಿ ಯಾರಂದ್ರೆ, ಮೊದಲನೇ ಕ್ಯಾಟಗರಿ ಯಾರಂದ್ರೆ ಡೆಡ್ ಇನ್ ದ ಸ್ಪಿರಿಟ್, ಅಂದ್ರೆ ಆತ್ಮದಲ್ಲಿ ಏನಾಗಿದ್ದಾರೆ ಅಂತವರು ಸತ್ತೋಗಿರುವಂಥದ್ದು. ಆತ್ಮದಲ್ಲಿ ಏನಾಗಿದ್ದಾರೆ ಅವರು ಸತ್ತೋಗಿದ್ದಾರೆ. ಇದರ ಅರ್ಥ ಏನಂದ್ರೆ ಅವರು ದೇವರಿಂದ ದೂರ ಇದ್ದಾರೆ ಅಂತ ಅರ್ಥ ಅಲ್ಲ, ಅಥವಾ ಅವರು ಪ್ರಾರ್ಥನೆ ಮಾಡಲ್ಲ ಅಥವಾ ಅವರು ವಾಕ್ಯಗಳನ್ನು ಓದಲ್ಲ ಅಂತ ಅರ್ಥ ಅಲ್ಲ. ಇವರಲ್ಲಿ ಏನಿಲ್ಲ ಅಂದ್ರೆ ಆತ್ಮದ ಒಂದು ನಡೆಸುವಿಕೆ ಇಲ್ಲ. ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. 2 ಕೊರಿಂಥಿಯರಿಗೆ ಬರೆದಂತ ಪತ್ರಿಕೆ 3ನೇ ವಾಕ್ಯ, 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿದ್ದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಏನ್ ಮಾಡುತ್ತೆ ಅಂತ, ಮರಣವನ್ನು ಉಂಟು ಮಾಡುತ್ತೆ. ನಿಮ್ಮೆಲ್ಲರಿಗೂ ತಿಳಿದಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತೀನಿ. ಸೆಸೇಷನಿಸ್ಟ್ ಅಂತ ಒಂದು ಗುಂಪಿದೆ ವಿಶ್ವಾಸಿಗಳಲ್ಲಿ, ಸೆಸೇಷನಿಸ್ಟ್ ಅಂತ ಕರೀತಾರೆ. ಸೆಸೇಷನಿಸ್ಟ್ ಅಂದ್ರೆ ಯಾರು ಅಂದ್ರೆ, ಇವರು ಆತ್ಮನ ಈ ಅನ್ಯ ಭಾಷೆಯ ಒಂದು ವರಗಳನ್ನು ನಂಬಲ್ಲ. ಅನ್ಯ ಭಾಷೆಗಳ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಅಥವಾ ಈ ಒಂದು ಸಭೆಗಳಲ್ಲಿ ವಿಶ್ವಾಸಿಗಳು ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆಯನ್ನು ಅನುಭವಿಸುವಂತದ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಅಥವಾ ಕೂಟಗಳಲ್ಲಿ, ಆರಾಧನೆ ಕೂಟಗಳಲ್ಲಿ, ಅಥವಾ ಫಾರ್ ಎಕ್ಸಾಂಪಲ್ ಈಗ DJs ದಿನಕರ್ನಾಳಿ ಆಗಿರ್ಬೋದು, ಅಥವಾ ಬೆನಿನ್ ಆಗಿರ್ಬೋದು, ಇವರ ಕೂಟಗಳಲ್ಲಿ ಯಾವ ರೀತಿಯಲ್ಲಿ ಅದ್ಭುತಗಳು ನಡೆಯುತ್ತೆ ಅಲ್ವಾ, ರೋಗಗಳು ವಾಸಿಯಾಗುವಂಥದ್ದು, ಇದನ್ನು ಅವ್ರು ನಂಬಲ್ಲ. ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ. ಯಾಕೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ಬರೀ ಬೈಬಲ್ ಓದ್ತಾರೆ, ಬೈಬಲ್ನ ಚೆನ್ನಾಗಿ ಓದ್ತಾರೆ, ಪ್ರಾರ್ಥನೆಯನ್ನ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ. ಆದ್ರೆ ಅವರ ನಂಬಿಕೆ ಆತ್ಮನ ಶಕ್ತಿಯ ಮೇಲೆ ನಂಬಿಕೆ ಇರಲ್ಲ. ಯಾಕೆಂದ್ರೆ ಅವರ ಒಂದು ಇಂಟರ್ಪ್ರಿಟೇಷನ್ ಅಂದ್ರೆ ವಾಕ್ಯದ ಒಂದು ಅರಿವಿಕೆಯ ಒಂದು ವ್ಯತ್ಯಾಸ ಇದೆ ಅವ್ರ ಮನಸ್ಸಿನಲ್ಲಿ. ಅವ್ರೇನ್ ಹೇಳ್ತಾರೆ, ಒಂದು ವಾಕ್ಯದಲ್ಲಿ ಬೈಬಲಲ್ಲಿ ವಾಕ್ಯ ಹೇಳುತ್ತಲ್ಲ, ಸಂಪೂರ್ಣವಾದದ್ದು ಬಂದಾಗ ಏನಾಗುತ್ತೆ, ಅಪೂರ್ಣವಾದದ್ದು ಇಲ್ಲದೆ ಹೋಗುತ್ತದೆ. ಸೊ ಅವರ ಪ್ರಕಾರ ಸಂಪೂರ್ಣವಾದದ್ದು ಬಂದದ್ದಾಗಿದೆ, ಅಪೂರ್ಣವಾದಂತ ಈ ಒಂದು ವರಗಳು ಅಥವಾ ಈ ಒಂದು ಅದ್ಭುತಗಳು ಹೊರಟೋಗಿದೆ ಅಂತ ನಂಬ್ತಾರೆ. ಈ ಒಂದು ಸೆಸೇಷನಿಸ್ಟ್ ಆಗಿರ್ಬೋದು ಅಥವಾ ಲೀಗಲಿಸ್ಟ್ ಅಂದ್ರೆ ಯಾರು ಅಂದ್ರೆ, ಪ್ರತಿಯೊಂದನ್ನು ಏನ್ ಮಾಡ್ತಾರೆ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಹಿಂಗೆ ಇರಬೇಕು, ಇದೇ ಸರಿ, ಹಿಂಗೆ ಇರಬೇಕು ಅಂದ್ರೆ ಏನಾಗುತ್ತೆ, ಆ ಒಂದು ಪರಿಶುದ್ಧಾತ್ಮನ ಫಲಗಳಿಗೆ ಪ್ರೀತಿ, ಶಾಂತಿ, ಸಮಾಧಾನ. ನಾವೇನು ಓದ್ತೀವಲ್ಲ ವಾಕ್ಯದಲ್ಲಿ, ಗಲಾತ್ಯರಿಗೆ ಬಂದಂತ ಪತ್ರಿಕೆ ನಾವು ಓದ್ಬೇಕಾದ್ರೆ ಪರಿಶುದ್ಧಾತ್ಮನ ಒಂದು ಫಲಗಳ ಬಗ್ಗೆ ನಾವು ಓದಬೇಕಾದ್ರೆ ಯಾವ ರೀತಿಯಲ್ಲಿ ಇಷ್ಟು ಫಲಗಳು ತುಂಬಾ ಮುಖ್ಯ. ಕ್ಷಮಿಸುವಂತ ಒಂದು ಗುಣಗಳಾಗಿರ್ಬೋದು, ಇದು ಯಾವುದಿಲ್ಲ ಅವ್ರ ಮನಸ್ಸಲ್ಲಿ ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ನಾವು ಸರಿ ಇದೆ. ಯಾಕೆಂದ್ರೆ ನಾವು ವಾಕ್ಯ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪ್ರತಿಯೊಂದರಲ್ಲೂ ತುಂಬಾ ಏನಂತಾರೆ, ತುಂಬಾ ಯೋಚನೆ ಮಾಡಿ ನಡೆಯುವಂಥದ್ದು. ಓಕೆ, ನಾನು ಈಗ ಮಾತಾಡಿದ್ರೆ ಈಗ ತಪ್ಪಾಗುತ್ತೆ, ಅದಕ್ಕೋಸ್ಕರ ನಾನು ಮಾತಾಡಲ್ಲ ಅಂದ್ರೆ ಏನಂದ್ರೆ, ಪ್ರತಿಯೊಂದರಲ್ಲೂ ಒಂದು ಲೀಗಲ್ ಆಗಿ ಒಂದು ಲಾ ಪ್ರಕಾರ ನಡೆಯುವಂತ ಒಂದು ಜೀವನ. ಆದ್ರೆ ವಾಕ್ಯ ಏನ್ ಹೇಳುತ್ತೆ, ನಾವು ಓದ್ಬೇಕಾದ್ರೆ ಲಿಖಿತ ರೂಪವಾದಂತ ಒಡಂಬಡಿಕೆಯು ಏನ್ ಮಾಡುತ್ತೆ, ಮರಣವನ್ನು ಉಂಟು ಮಾಡುತ್ತೆ. ಅಂದ್ರೆ ನಾವು ಯಾವಾಗ ಈಗ ನಾವು ಹಳೆಯ ಒಡಂಬಡಿಕೆಯನ್ನು ಓದ್ಬೇಕಾದ್ರೆ ಅದೇನಾಗಿತ್ತು, ಲಿಖಿತ ರೂಪವಾದಂತ ಒಡಂಬಡಿಕೆ, ಧರ್ಮಶಾಸ್ತ್ರ ಅನ್ನುವಂಥದ್ದು ಏನಿದೆ, ಲಿಖಿತ ರೂಪವಾದಂತ ಒಡಂಬಡಿಕೆ. ದೇವರು ಮೋಶೆಗೆ ಕೊಟ್ಟಂತ ಧರ್ಮಶಾಸ್ತ್ರವನ್ನು ಆತ ಏನ್ ಮಾಡ್ತಾನೆ, ಇಸ್ರಾಯೇಲ ಜನರಿಗೆ ಅವನದನ್ನ ಹೇಳ್ತಾ ಅವನನ್ನು
ಒಂದ ನೀವು ಪಾಲಿಸಬೇಕು, ಪಾಲಿಸಿಲ್ಲ ಅಂದ್ರೆ ಇನ್ನೇನಾಗುತ್ತೆ, ನಾಶವಾಗಿ ಹೋಗ್ತೀರಾ. ಒಂದೇ ದಿನ 3,000 ಜನ ಏನಾದ್ರು ನಾವು ಓದ್ಬೇಕಾದ್ರೆ ಸತ್ತು ಹೋದ್ರು. ಯಾಕೆ? ಅವರು ದೇವರ ಒಂದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಕಾರಣಕ್ಕೋಸ್ಕರ. ಆದ್ರೆ ನಾವೀ ವಾಕ್ಯ ಏನ್ ಓದ್ತೀವಿ, ದೇವರಾತ್ಮ ಸಂಬಂಧವಾದದ್ದು ಏನ್ ಮಾಡುತ್ತೆ ಅಂತೆ, ಜೀವವನ್ನು ಉಂಟು ಮಾಡುತ್ತೆ. ಅಂದ್ರೆ ನಾವು ಬೈಬಲ್ ಓದುವಂಥದ್ದು ಮಾತ್ರವಲ್ಲ, ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವಲ್ಲ, ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾರ ಪ್ರಸನ್ನತೆ ಭಾರಿ ಮುಖ್ಯವಾಗುತ್ತೆ, ಪರಿಶುದ್ಧಾತ್ಮನ ಪ್ರಸನ್ನತೆ. ಇವತ್ತು ನೀವು ನೋಡಿ ಪ್ರಿಯರೇ, ನೀವು ಈಗ ನಾವೆಲ್ಲ ಊಟ ಕೂತ್ಕೊಳ್ತೀವಿ ಅಂತ ಅನ್ಕೊಳ್ಳಿ, ಊಟ ಮಾಡೋದಕ್ಕೆ ಅಂತ ನಾವು ಕೂತ್ಕೊಳ್ತೀವಿ. ನಾವು ಊಟವನ್ನ ತಿಂತೀವಿ, ಚೆನ್ನಾಗಿ ತಿಂತೀವಿ. ಬರೀ ತಿಂತೀವ ಅಥವಾ ಅದ್ರ ಜೊತೆಗೆ ಇನ್ನೊಂದು ಕೆಲಸ ನಾವು ಮಾಡ್ತೀವಿ. ಏನ್ ಮಾಡ್ತೀವಿ ನೋಡೋಣ? ಅಗಿತೀವಿ, ನುಂಗ್ತೀವಿ, ಇಷ್ಟೇನಾ? ಇದಾದ್ಮೇಲೆ ಒಂದು ಕೆಲಸ ನಾವು ಮಾಡ್ತೀವಿ. ಏನ್ ಮಾಡ್ತೀವಿ ನೋಡೋಣ? ನೀರು ಕುಡಿತೀವ, ಕುಡಿಯಲ್ಲ? ನೀರು ನಾವು ಕುಡಿತೀವಿ ಅಲ್ವಾ? ಯಾಕೆ ನೀರು ಕುಡಿತೀವಿ ಹೇಳಿ? ಜೀರ್ಣ ಆಗೋದಕ್ಕೋಸ್ಕರ. ಈ ವಾಕ್ಯ ಯಾವುದೇ ಸಮಾನವಾಗಿದೆ? ಆಹಾರಕ್ಕೆ ಸಮಾನವಾಗಿದೆ ಅಲ್ವಾ? ಯೇಸು ಸ್ವಾಮಿ ಏನ್ ಹೇಳಿದ್ರು? ಮನುಷ್ಯ ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬರೋದು ಪ್ರತಿಯೊಂದು ಮಾತ್ರ. ಅಂದ್ರೆ ಇದು ಯಾವುದಕ್ಕೆ ಸಮಾನವಾಗಿದೆ? ಆಹಾರಕ್ಕೆ ಸಮಾನವಾಗಿದೆ. ಆದ್ರೆ ಪರಿಶುದ್ಧ ಆತ್ಮವನ್ನು ನಾವು ಯಾವುದಕ್ಕೆ ಹೋಲಿಸ್ತೇವೆ? ಜೀವಜಲಕ್ಕೆ ಹೋಲಿಸ್ತೇವೆ. ಆಮೇಲೆ ಯಾವುದಕ್ಕೆ ಹೋಲಿಸ್ತೇವೆ ಪರಿಶುದ್ಧ ಆತ್ಮವನ್ನ? ಜೀವಜಲಕ್ಕೆ. ಸೊ ಬರೀ ಆಹಾರದಿಂದ ಸಾಗಲ್ಲ, ಏನ್ ಬೇಕಂತೆ ನಮ್ಗೆ? ನೀರು ತುಂಬಾ ಮುಖ್ಯ. ನೀರು ಯಾವುದು? ಜೀವಜಲವಾಗಿರುವಂತ ಪವಿತ್ರ ಆತ್ಮ. ಆಮೇಲೆ ಅದಕ್ಕೋಸ್ಕರ ನಾವು ಯೋಹಾನನು ಬರೆದಂತ ಸುವಾರ್ತೆಯನ್ನು ಓದಬೇಕಾದ್ರೆ 7ನೇ ಅಧ್ಯಾಯಕ್ಕೆ ಹೋಗೋಣ. ಯೋಹಾನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 37 ಮತ್ತು 38ನೇ ವಾಕ್ಯವನ್ನು ನಾವು ಓದೋಣ. ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಆಮೆನ್. ನೋಡಿ, ಇದನ್ನ ಯೇಸು ಸ್ವಾಮಿ ಎಲ್ಲಿ ಹೇಳಿದ್ರು ಅಂದ್ರೆ, ಜಾತ್ರೆಯ ಮಹಾ ದಿವಸದ ಕಡೇ ದಿನದಲ್ಲಿ. ಈ ಜಾತ್ರೆಯ ಮಹಾ ದಿವಸದ ಕಡೇ ದಿನ ಅಂತ ಯಾಕೆ ಸ್ಪೆಸಿಫಿಕ್ ಆಗಿ ಬರೆಯಲ್ಪಟ್ಟಿದೆ ಅಂದ್ರೆ, ನಿಮ್ಗೆ ಇಸ್ರೇಲ್ ಕಸ್ಟಮ್ಸ್ ಪ್ರಕಾರ ಅಥವಾ ಅಲ್ಲಿನ ಒಂದು ಆಚಾರ ವಿಚಾರಗಳ ಪ್ರಕಾರ ಏನಾಗುತ್ತೆ, ಆ ಒಂದು ಕಡೆ ದಿವಸಗಳಲ್ಲಿ ಒಬ್ಬ ಯಾಜಕ, ಮಹಾಯಾಜಕ ಏನ್ ಮಾಡ್ತಾನೆ, ನೀರನ್ನ ತೆಗೆದುಕೊಂಡು ಬಂದು ಆ ಒಂದು ದೇವಾಲಯದಲ್ಲಿ ನಿಂತು ಅದನ್ನ ಇದಕ್ಕೆ ಕೊಳಕ್ಕೆ ಸುರಿಬೇಕಾದ್ರೆ ಇದು ನಮ್ಗೆ ಜೀವಜಲ ಅಂತ ಹೇಳ್ಕೊಂಡು ಸುರಿತಾ ಇರ್ತಾರಂತೆ. ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳುವಂತ ಮಾತು, ನಾನು ಜೀವಜಲ ಅಂತ ಹೇಳ್ತಾರೆ. ನಾನು ಏನಂತೆ, ನಾನು ಜೀವಜಲ. ಯಾರಿಗಾದ್ರೂ ನೀರಡಿಕೆ ಆಗಿದ್ದರೆ ಅವ್ರು ಏನ್ ಮಾಡಲಿ, ನನ್ನ ಬಳಿ ಬಂದು ಕುಡಿಯಲಿ. ಯಾಕೆ ಅದನ್ನ ಅಲ್ಲಿ ಹೇಳಿದ್ರು ಅಂದ್ರೆ, ಅಲ್ಲಿ ಮಹಾಯಾಜಕ ಪಾಲಿಸ್ತಾ ಇದ್ದ ಯಾವುದನ್ನ, ಲಿಖಿತ ರೂಪವಾದಂತ ಒಡಂಬಡಿಕೆಯನ್ನು. ಬರೀ ಶಾಸ್ತ್ರ, ಧರ್ಮಶಾಸ್ತ್ರ ಪಾಲನೆ ಮಾಡಬೇಕು ಅಂತ ಪಾಲಿಸುವಂಥದ್ದು. ಓಕೆ, ಯಾರೋ ಹೇಳಿದ್ರು, ಓಕೆ ನೀವು ಈ ಟೈಮಲ್ಲಿ ಎದ್ದು ನೀವು ಪ್ರಾರ್ಥನೆ ಮಾಡಿ ಅಂತ. ಓಕೆ, ಅಲಾರಾಮ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ಬಾಯಲ್ಲಿ ಪ್ರಾಕ್ಟೀಸ್ ಆಗಿರುವಂತ ರಿಪೀಟೆಡ್ ವರ್ಡ್ಸ್ ಹೇಳುವಂಥದ್ದು, ಅಥವಾ ಪ್ರತಿದಿನ ಹೇಳಿ ಅಭ್ಯಾಸವಾಗಿರುವಂತ ವರ್ಡ್ಸ್ ಗಳನ್ನ ಹೇಳುವಂಥದ್ದು ಆತ್ಮದಲ್ಲಿ ಪ್ರಾರ್ಥನೆ ಇರಲ್ಲ. ನೀವು ಇದನ್ನು ಗಮನಿಸಿರ್ಬೋದು. ಎಷ್ಟೊಂದ್ಸಲ ಒಂದು ಇದನ್ನ ನಾವು ಪಾಲಿಸ್ಬೇಕು, ಓಕೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು, ಇದು ಮಾಡ್ಬೇಕಷ್ಟೇ. ಯಾಕೆ ಮಾಡ್ತಾ ಇದೀವಿ? ಆತ್ಮದಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ ಅನ್ನೋದು ಬಹಳ ಮುಖ್ಯ. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ, ಮಹಾಯಾಜಕ ಅಲ್ಲಿ ಪಾಲಿಸ್ತಾ ಇದ್ದು ಲಿಖಿತ ರೂಪವಾದಂತ ಒಂದು ಒಡಂಬಡಿಕೆಯನ್ನ, ಪರಿಶುದ್ಧಾತ್ಮ ಒಡಂಬಡಿಕೆ ಅಲ್ಲಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ರು, ಯಾರಿಗಾದರೂ ನೀರಡಿಕೆಯಾದರೆ ಅವರು ನನ್ನ ಬಳಿಗೆ ಬರಲಿ, ನಾನೇನ್ ಮಾಡ್ತೀನಿ, ಜೀವಕರವಾದ ನೀರುಗಳು ಅವರ ಹೊಟ್ಟೆಯೊಳಗಿಂದ ಹರಿಯುವು. ಯಾಕೆ ಹೇಳಿದ್ರು ಅಂದ್ರೆ, ನಾವು ಯಾವಾಗ ಯೇಸು ಸ್ವಾಮಿಯನ್ನು ನಾವು ನೋಡ್ತೇವಲ್ಲ, ಯಾವಾಗ ಯೇಸು ಸ್ವಾಮಿಯ ಪರಿಶುದ್ಧಾತ್ಮವನ್ನು ನಾವು ಅನುಭವಿಸ್ತೇವಲ್ಲ, ನಮ್ಮ ಪ್ರಾರ್ಥನೆಯಲ್ಲಿ ಏನಾಗುತ್ತೆ, ಜೀವ ಉಂಟಾಗುತ್ತೆ. ಆಮೇಲೆ ಪ್ರಾರ್ಥನೆಯಲ್ಲಿ ಏನುಂಟಾಗುತ್ತೆ, ಜೀವ ಉಂಟಾಗುತ್ತೆ. ನಾವು ಪ್ರಾರ್ಥನೆಯಲ್ಲಿ ಬರೀ ಮಾತನಾಡುವಂಥದ್ದು ಮಾತ್ರವಲ್ಲ, ನಾವು ಮಾತನಾಡಬೇಕಾದ್ರೆ ಯಾವಾಗ ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆ ಇರುತ್ತಲ್ಲ, ಆ ಪ್ರಾರ್ಥನೆಗೆ ಒಂದು ಅರ್ಥ ಸಿಗುತ್ತೆ ಪ್ರಿಯರೇ.
ಎಷ್ಟೋ ಪ್ರಾರ್ಥನೆಗಳು ಯಾಕೆ ಇವತ್ತು ಅರ್ಥವಿಲ್ಲದೆ ಒಂದು ಉತ್ತರವಿಲ್ಲದೆ ಹೊರಟೋಗಿದೆ ಅಂದ್ರೆ ಈ ಕಾರಣಕ್ಕೋಸ್ಕರ ಆ ಪ್ರಾರ್ಥನೆಯಲ್ಲಿ ಏನಿಲ್ಲ, ಆತ್ಮನ ಒಂದು ನಡೆಸುವಿಕೆ ಇಲ್ಲ. ಆ ಕಾರಣಕ್ಕೋಸ್ಕರ ಈ ವಾಕ್ಯ ನಮಗೆ ಏನ್ ಹೇಳುತ್ತೆ, ನಾವು ಕ್ರಿಸ್ತನ ಅಂಗವಾಗಿರೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ದೇಹವೂ ಮುಖ್ಯ, ರಕ್ತವೂ ಮುಖ್ಯ, ಆಹಾರವೂ ಮುಖ್ಯ, ನೀರು ಸಹ ಮುಖ್ಯ. ಆಮೇಲೆ ನಾವೀಗ ಸೆಕೆಂಡ್ ಕ್ಯಾಟಗರಿ ಹೋಗೋಣ. ಈಗ ಇದು ಫಸ್ಟ್ ಕ್ಯಾಟಗರಿ ನಾವು ನೋಡಿದ್ದು. ಯಾವ್ದ್ರಲ್ಲಿ ಸ್ಟ್ರಾಂಗ್ ಇರ್ತದೆ? ವಾಕ್ಯದಲ್ಲಿ ಸ್ಟ್ರಾಂಗ್ ಇರ್ತದೆ. ವಾಕ್ಯಗಳನ್ನ ಪ್ರತಿದಿನ ಓದುವಂಥದ್ದು ಮೈಂಡ್ ಅಲ್ಲೇ ಇರ್ತದೆ. ವಾಕ್ಯ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಿರ್ತದೆ, ಈ ವಾಕ್ಯ ಈ ಚಾಪ್ಟರ್ ಇದೆ ಗೊತ್ತು, ಎಲ್ಲ ಫೈನ್. ಎರಡನೇ ಕ್ಯಾಟಗರಿ ಇರ್ತಾರೆ, ಇವರು ಯಾವ್ದ್ರಲ್ಲಿ ಸತ್ತಿರ್ತಾರೆ ಅಂತೆ, ವಾಕ್ಯದಲ್ಲಿ ಸತ್ತೋಗಿರ್ತಾರೆ, ಆದ್ರೆ ಆತ್ಮನ ಬಗ್ಗೆ ಜಾಸ್ತಿ ಮಾತನಾಡ್ತಾರೆ. ವಾಕ್ಯ ಇರಲ್ಲ, ಆದ್ರೆ ಯಾವುದು ಆತ್ಮದ ಶಕ್ತಿ ಬಗ್ಗೆ ಜಾಸ್ತಿ ಮಾತನಾಡ್ತಾರೆ. ನೀವು ಕೇಳಿರ್ಬೋದು, ದರ್ಶನಗಳ ಬಗ್ಗೆ ಹೆಚ್ಚು ಮಾತನಾಡುವಂತ ವ್ಯಕ್ತಿಗಳ ಬಗ್ಗೆ, ನನಗೆ ಈ ದರ್ಶನವಾಯಿತು, ಆ ದರ್ಶನವಾಯಿತು, ನನಗೆ ಯೇಸು ಸ್ವಾಮಿ ನನ್ನ ರೂಮಲ್ಲೇ ಬಂದು ಮಾತನಾಡ್ತಾ ಇದ್ರು ಪ್ರತಿದಿನ. ಕೇಳಿರ್ತೀರಲ್ವಾ? ಪಕ್ಕದ ರೋಡಿಗೆ ಹೋಗೋ ಥರ ಹೇಳ್ತಾರೆ, ನಾನು ಪರಲೋಕಕ್ಕೆ ಹೋಗಿ ಬಂದೆ, ಪ್ರತಿದಿನ ಹೋಗಿ ಬರ್ತೀನಿ, ಆಗಾಗ ಹೋಗಿ ಬರ್ತಾ ಇರ್ತೀನಿ, ತುಂಬಾ ಈಸಿಯಾಗಿ ಹೋಗಿ ಬರುವಂಥದ್ದು ಬಗ್ಗೆ ಹೇಳ್ತಿರ್ತಾರೆ. ಅಂದ್ರೆ ನಾನು ಹೇಳ್ತಿರುವಂಥದ್ದು ಬೈಬಲಲ್ಲಿ ಒಂದು ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ, ಅ ಟ್ರೀ ಈಸ್ ನೋನ್ ಬೈ ಇಟ್ಸ್ ಫ್ರೂಟ್. ಒಂದು ಮರ ಯಾವ್ದ್ರಿಂದ ಗೊತ್ತಾಗುತ್ತೆ ಅಂತೆ, ಅದರಲ್ಲಿ ಉಂಟಾಗುವಂತ ಫಲಗಳ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಇಷ್ಟೊಂದು ದೇವರ ಜೊತೆ ಒಂದು ಅನ್ಯೋನ್ಯತೆ ಇರುವಂತ ರೀತಿಯಲ್ಲಿ ಮಾತನಾಡ್ತಾರೆ, ಆತ್ಮನ ವರಗಳ ಬಗ್ಗೆ ಮಾತನಾಡ್ತಾರೆ. ಅದ್ಭುತಗಳು ಕೂಡ ನಡೆಯುತ್ತೆ, ಈ ಕೂಟಗಳಲ್ಲಿ ಅದ್ಭುತಗಳು ಕೂಡ ನಡೆಯುತ್ತೆ. ಯಾಕೆ ಅಂದ್ರೆ ಅಲ್ಲಿ ಏನಾಗಿದೆ, ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆ ಇದೆ. ಯಾಕೆಂದ್ರೆ ನಾವು ಬೈಬಲ್ ಅಲ್ಲಿ ಓದ್ಬೇಕಾದ್ರೆ ದೇವರು ಒಂದು ವರವನ್ನು ಒಬ್ರಿಗೆ ಕೊಟ್ಮೇಲೆ, ಒಂದು ಫಲವನ್ನು ಒಬ್ರಿಗೆ ಕೊಟ್ಮೇಲೆ, ಒಂದು ವರವನ್ನು ಒಬ್ರಿಗೆ ಕೊಟ್ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳಲ್ಲ. ಅವರು ಅದನ್ನು ವಾಪಸ್ ತೆಗೆದುಕೊಳ್ಳಲ್ಲ. ನಾನು ಸುಮಾರು 150 years ಬ್ಯಾಕ್ ಅಮೆರಿಕದಲ್ಲಿ ಒಬ್ಬ ಪ್ರಸಿದ್ಧರಾದಂತಹ ಒಬ್ಬರು ಸೇವಕರು ಒಬ್ಬರಿದ್ರು. ಅವರ ಕೂಟಗಳಲ್ಲಿ ವಿಶೇಷವಾದಂತ ಒಂದು ದೇವರ ಪ್ರಸನ್ನತೆ, ಯಾವಾಗಲೂ ಜನರು ಬಂದ್ರೆ ಅವರ ಕೂಟಗಳಲ್ಲಿ ವಿಶೇಷವಾದಂತ ಒಂದು ದೇವರ ಪ್ರಸನ್ನತೆಯನ್ನು ಅವರು ಅನುಭವಿಸ್ತಾ ಇದ್ರು. ಅದ್ಭುತಗಳು ಹೇರಳವಾಗಿ ನಡೆಯುವಂತ ಒಂದು ಸಮಯ, ಅದ್ಭುತಗಳು ಹೇರಳವಾಗಿ ನಡೀತಾ ಇತ್ತು. ಆದ್ರೆ ಅವರು ಕೊನೆಗೆ ಸಾಯುವಂತ ಒಂದು 5-6 ವರ್ಷಗಳ ಮುಂಚೆ ಏನಾಗುತ್ತೆ, ವಾಪಸ್ ಆಲ್ಕೋಹಾಲ್ ಅಂದ್ರೆ ಮತ್ತಿನ ಒಂದು ವ್ಯಸನಕ್ಕೆ ಹೋಗ್ತಾರೆ, ಕುಡಿಯುವಂತ ಒಂದು ಪರಿಸ್ಥಿತಿ ಬಿಟ್ಟು ಹೋಗ್ತಾರೆ, ಕುಡಿಯುವಂತ ಒಂದು ಚಟಕ್ಕೆ ಅವರು ವಾಪಸ್ ಹೋಗ್ತಾರೆ. ಕುಡಿತಾ ಇರ್ತಾರೆ, ಚೆನ್ನಾಗಿ ಕುಡಿತಾರೆ. ಆದರೆ ಅವರು ಬಂದು ಸ್ಟೇಜ್ ಮೇಲೆ ನಿಂತಾಗ ಅದ್ಭುತಗಳು ಪುನಃ ನಡೆಯುತ್ತೆ. ಅವರು ಕೊನೆಗೆ ಸತ್ತಿದ್ದ ಆಕ್ಸಿಡೆಂಟ್ ಮೂಲಕ ಸತ್ತೋಗ್ತಾರೆ. ಅವರು ಮತ್ತೆ ಅವರ ಮಿಸ್ಸಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅವ್ರಿಗೆ ಇನ್ನೇನು ಕಾರ್ ಮುಗಿಯುವಂತ ಸಂದರ್ಭದಲ್ಲಿ ಅವ್ರ ಹೆಂಡತಿ ಮೇಲೆ ಕೈ ಇಡ್ತಾರೆ, ಹೆಂಡತಿ ಬದುಕೊಂಡ್ಬಿಡ್ತಾರೆ ಕೈ ಇಟ್ಟಿರೋ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಸಾಯ್ಬೇಕಾದ್ರೂ ಕೂಡ ಏನಾಯ್ತು, ಅವರ ಮೂಲಕ ಒಂದು ಅದ್ಭುತವಾಯಿತು. ಯಾಕೆಂದ್ರೆ ಪರಿಶುದ್ಧಾತ್ಮನ ದೇವರು ಕೊಟ್ಬಿಟ್ರು ಅವ್ರಿಗೆ. ಆದ್ರೆ ಏನಿರಲಿಲ್ಲ, ವಾಕ್ಯ ಇರಲಿಲ್ಲ, ವಾಕ್ಯ ಇರಲಿಲ್ಲ. ದರ್ಶನಗಳು ಆಗುತ್ತೆ, ಅದ್ಭುತಗಳು ನಡೆಯುತ್ತೆ, ಮಹಾ ಸೂಚಕ ಕಾರ್ಯಗಳು ನಡೆಯುತ್ತೆ. ಆದ್ರೆ ಏನಿರಲ್ಲ, ವಾಕ್ಯದ ಒಂದು ಬೇಸ್, ಒಂದು ಫೌಂಡೇಶನ್ ಇರಲ್ಲ. ಇನ್ನೊಬ್ರು ಸೇವಕರು ಹೇಳ್ತಾರೆ, ಅವ್ರಿಗೆ ಈಗಿಲ್ಲ, ಅವ್ರು ಹೇಳ್ತಾರೆ, ಅವರು ಸುಮಾರು ಒಂದು 10-15 years ಬ್ಯಾಕ್ ಇರ್ಬೇಕಾದ್ರೆ ಏನಾಗುತ್ತೆ, ಯಾರೋ ಒಬ್ರು ದೊಡ್ಡ ಸೇವಕರನ್ನು ಅವ್ರು ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಅವ್ರ ಸೇವಕರ ಹೆಸರನ್ನೇ ಹೇಳಿದ್ದಾರೆ, ಯಾರು ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ನಮ್ಮ ದೇಶದಲ್ಲಿ ಇರುವಂತ ಪ್ರಸಿದ್ಧರಾದಂತ ಸೇವಕರು ಅಂತ ಮಾತ್ರ ಅವ್ರು ಹೇಳಿದ್ದಾರೆ. ಸೊ ನಮಗೂ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ ಮಾತಾಡಿದ್ರು ಅಂತ. ಆ ಸೇವಕರ ಬಗ್ಗೆ ಅವರು ಹೋಗಿ ಅವ್ರಿಗೆ ದೇವರಿಗೆ ಹೇಳಿರುವಂಥದ್ದನ್ನು ಹೋಗಿ ಹೇಳಬೇಕು ಅಂತ ಅವ್ರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಹೇಳ್ತಾರೆ, ನಿಮ್ಮ ಒಂದು ಜೀವಿತದಲ್ಲಿ, ನಿಮ್ಮ ಪರ್ಸನಲ್ ಜೀವಿತದಲ್ಲಿ ನೀವು ಮದುವೆ ಆಗಿದ್ರು ಕೂಡ ಇನ್ನೊಂದು ಸಂಬಂಧವನ್ನು ನೀವು ಇಟ್ಕೊಂಡಿದ್ದೀರ, ಇದನ್ನ ದೇವರು ಮೆಚ್ಚಲ್ಲ. ನೀವು ದೊಡ್ಡ ಸೇವಕರೇ ಆಗಿರ್ಬೋದು, ಆದ್ರೆ ನೀವು ಈ ಒಂದು ಕಾರ್ಯವನ್ನ ದೇವರು ಮೆಚ್ಚಲ್ಲ, ಇದು ಮಾಡ್ತಿರುವಂಥದ್ದು ತಪ್ಪು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಆ ಸೇವಕರು ತಮ್ಮ ಜೊತೆ ಇರುವಂತ ಬಾಡಿ ಗಾರ್ಡ್ಸ್ ಅವ್ರನ್ನ ಕರೆಸ್ಕೊಟ್ಟು ಅವ್ರಿಗೆ ಗನ್ ತೋರಿಸಿ ಅಲ್ಲಿಂದ ಓಡಿಸ್ಕೊಡ್ತಾರೆ. ಇವ್ರು ಯಾರ ಬಗ್ಗೆ ಅಂತ ಹೇಳಿದಂತ ಗೊತ್ತಿಲ್ಲ. ಆದ್ರೆ ಈ ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟೆ ಅಂದ್ರೆ, ಸೇವೆಯಲ್ಲೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೋದು ಒಬ್ಬ ವ್ಯಕ್ತಿ, ಯಾರೇ ಆಗಿರ್ಬೋದು. ಆದರೆ
ಅವರಲ್ಲಿ ಏನಿರಲ್ಲ, ಅವರ ಒಂದು ಜೀವಿತಗಳಲ್ಲಿ ಅಥವಾ ಅವರ ಒಂದು ಸಭೆಗಳಲ್ಲಿ, ಕೂಟಗಳಲ್ಲಿ ಅದ್ಭುತಗಳು ನಡೆಯಬಹುದು. ಆದರೆ ಪರ್ಸನಲ್ ಲೈಫಲ್ಲಿ ಏನಿರಲ್ಲ, ವಾಕ್ಯದ ಒಂದು ನಡೆಸುವಿಕೆ ಇರಲ್ಲ. ನಾವು ಫಸ್ಟ್ ಕ್ಯಾಟಗರಿ ನೋಡಿದ್ವಿ, ಅವರು ವಾಕ್ಯದಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಆದರೆ ಆತ್ಮದಲ್ಲಿ ಸತ್ತೋಗಿರ್ತಾರೆ. ಈ ಎರಡನೇ ಕ್ಯಾಟಗರಿ ಜನ ಯಾರು ಅಂದರೆ ಆತ್ಮದಲ್ಲಿ ಇರ್ತಾರೆ, ಆದರೆ ವಾಕ್ಯದಲ್ಲಿ ಸತ್ತೋಗಿರ್ತಾರೆ. ದೇವ ಜನರೇ, ನಾವು ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡಬೇಕಾದ್ರೆ, ನಿಮ್ಮ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಬರೀ ನಿಮಗೆ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಅಪೊಸ್ತಲರ ಕೃತ್ಯಗಳಲ್ಲಿ ಓದಬೇಕಾದ್ರೆ 8ನೇ ಅಧ್ಯಾಯದಲ್ಲಿ ಸಿಮೋನ ಮ್ಯಾಜಿಷಿಯನ್, ಒಬ್ಬ ಮಂತ್ರವಾದಿ ಸಿಮೋನನ ಬಗ್ಗೆ ನೀವು ತಿಳ್ಕೊಂಡಿರ್ತೀರಲ್ವಾ. ಸಿಮೋನ ಏನ್ ಮಾಡ್ದ ಅಂದ್ರೆ, ಅವನು ಆ ಒಂದು ಪರಿಶುದ್ಧಾತ್ಮನ ವರಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು ಅಂತ ಆತ ಅನ್ಕೊಂಡ. ಯಾಕೆಂದ್ರೆ ಅವನಲ್ಲಿ ಏನಿರಲಿಲ್ಲ, ಒಂದು ವಾಕ್ಯದ ಒಂದು ಬೇಸ್ ಇರಲಿಲ್ಲ. ಕರೆಕ್ಟಾ? ಯಾಕೆ? ಅಪೊಸ್ತಲರ ಕೈಯಲ್ಲಿ ಏನಾಗ್ತಾ ಇದೆ, ಅದ್ಭುತಗಳು ನಡೆಯುತ್ತಾ ಇದೆ. ಇದ್ರಲ್ಲಿ ನಾನೇನ್ ಮಾಡ್ತೀನಿ, ದುಡ್ಡು ಕೊಟ್ಟು ಕೊಂಡ್ಕೊಳ್ತೀನಿ ಅಂದ್ರೆ ಅವನಿಗೆ ವಾಕ್ಯದ ಒಂದು ಬೇಸ್ ಇಲ್ಲ, ಬರೀ ಆತ್ಮದ ಬಗ್ಗೆ ಅವನಿಗೆ ಆಕರ್ಷಣೆ ಮಾತ್ರ ಇದೆ. ಆತ್ಮದ ಒಂದು ವರಗಳ ಬಗ್ಗೆ ಒಂದು ಆಕರ್ಷಣೆ ಮಾತ್ರ ಇದೆ, ವಾಕ್ಯದ ಒಂದು ಬೇಸ್ ಇಲ್ಲ. ಅದೇ ರೀತಿ ನಾವು ಇದು ದ ಬುಕ್ ಆಫ್ ನಂಬರ್ಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ 22ನೇ ಅಧ್ಯಾಯದಿಂದ 24ನೇ ಅಧ್ಯಾಯ ತನಕ ನಾವು ಓದಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಬೀಳಾಮ ಎಂಬ ಪ್ರವಾದಿಯ ಬಗ್ಗೆ ನಾವು ಓದ್ತೇವಲ್ಲ, ಬೀಳಾಮನ ಒಂದು ಜೀವಿತಗಳಲ್ಲೂ ಕೂಡ ಅವನಿಗೇನಿತ್ತಂತೆ, ದೇವರಿಂದ ಡೈರೆಕ್ಟ್ ಆಗಿ ಅವನಿಗೆ ವಾಕ್ಯ ಕೇಳಿಸ್ತಿತ್ತು. ಕರೆಕ್ಟಾ? ದೇವರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದ, ದೇವರಿಂದ ಅವನಿಗೆ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಬರ್ತಿತ್ತು. ಆದ್ರೆ ಅವನಿಗೆ ಯಾವುದ್ರ ಬೇಸ್ ಇರಲಿಲ್ಲ, ವಾಕ್ಯದ ಬೇಸ್ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಆತ ಯಾವುದಕ್ಕೆ ರೆಡಿ ಆಗಿದ್ದ, ಇಸ್ರೇಲ್ ಜನರನ್ನ ಶಪಿಸುವುದಕ್ಕೂ ಕೂಡ ಆತ ಸಿದ್ಧನಾಗಿದ್ದ. ಇದರ ಎಕ್ಸಾಂಪಲ್ಸ್ ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಆತ್ಮದಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದು ವಾಕ್ಯದಲ್ಲಿ ಸತ್ತೋಗೋದಾಗಲಿ, ಅಥವಾ ನಾವು ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿದ್ದು ಆತ್ಮದಲ್ಲಿ ಸತ್ತೋಗೋದಾಗಲಿ, ಎರಡೂ ಕೂಡ ತಪ್ಪೆ. ಅಕಸ್ಮಾತ್ ನಾವು ಕ್ಯಾಟಗರಿಗೆ ಬಂದ್ರೆ ನಾವೇನಾಗ ಹೋಗ್ತೀವಿ, ಪ್ಯಾರಾಲಿಸಿಸ್ ಆಗಿರುವಂತ ಒಂದು ಅಂಗವಾಗಿ ನಾವು ಕಾಣಿಸ್ಕೊಳ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಮುಂದೆ ನಾವು ಏನ್ ಮಾಡಬೇಕು ಅಂತ ನಾವು ನೋಡಿದಾಗ, ನಮಗಿರುವಂತ ಒಂದು ಮಾದರಿಯ ಬಗ್ಗೆ ನಾವು ನೋಡ್ಬೇಕು. ನಮ್ಮ ಕಣ್ಮುಂದೆ ಇರುವಂತ ಏಕೈಕ ಮಾದರಿ ಯಾರಿಗೆ ನೋಡೋಣ? ಯೇಸು ಸ್ವಾಮಿ. ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲೂ ಇರಲಿ. ಯಾಕೆ ಇದನ್ನು ಹೇಳ್ತಾರೆ ಅಂದ್ರೆ, ನಾವು ಲೂಕನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ನೋಡೋಣ. ಲೂಕನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ನೋಡೋಣ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆಮೆನ್. ಏನ್ ಹೇಳ್ತಾರೆ? ನಜರೇತಿನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಯಾವುದರಲ್ಲಿ? ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ನೋಡಿ, ಇಲ್ಲಿ ಬರೀ ಮಾತು ಅಂತ ಹೇಳಿಲ್ಲ, ಅಥವಾ ಬರೀ ಕೃತ್ಯ ಅಂತ ಹೇಳಿಲ್ಲ. ಅವ್ರು ಏನ್ ಹೇಳಿದ್ರು ಅದನ್ನ ಅವರು ನಡೆಸಿಕೊಂಡು ತೋರಿಸಿದ್ರಂತೆ. ಅವ್ರು ಏನ್ ಹೇಳ್ತಾರೆ ಅದು ಯಾವುದಕ್ಕೆ ಸಮಾನವಾಗಿರುವಂಥದ್ದು? ವಾಕ್ಯಕ್ಕೆ ಸಮಾನವಾಗಿರುವಂಥದ್ದು. ಅವ್ರ ಬಾಯಿಗೆ ಬರುವಂಥ ಪ್ರತಿಯೊಂದು ಮಾತು ಯಾವುದಕ್ಕೆ ಸಮಾನ? ನಮ್ಮ ವಾಕ್ಯಕ್ಕೆ ಸಮಾನ ಅಲ್ವಾ? ಯೇಸು ಸ್ವಾಮಿಯ ಬಾಯಿಂದ ಬರುವಂಥ ಮಾತು ವಾಕ್ಯ. ಅವರ ಕೃತ್ಯ ಯಾವುದು ಅಂದ್ರೆ ಪರಿಶುದ್ಧಾತ್ಮನ ನಡೆಸುವಿಕೆ. ಆಮೇಲೆ ಕೃತ್ಯ ಯಾವುದು ಅಂದ್ರೆ ಪರಿಶುದ್ಧಾತ್ಮನ ನಡೆಸುವಿಕೆ. ಯೇಸು ಸ್ವಾಮಿ ಯಾವುದರಲ್ಲಿ ಸಮರ್ಥನಾದಂಥ ಪ್ರವಾದಿ? ಕೃತ್ಯೆಯಲ್ಲಿಯೂ ಮತ್ತು ಮಾತಿನಲ್ಲಿಯೂ. ನಮ್ಮ ಮಾದರಿ ಯಾರಾಗಿರ್ಬೇಕು? ಯೇಸು ಸ್ವಾಮಿ. ಯಾವುದೇ ಸೇವಕರಲ್ಲ, ಯಾವುದೇ ಪ್ರವಾದಿಗಳಲ್ಲ, ಯಾವುದೇ ವಿಶ್ವಾಸಿಗಳು ಅಲ್ಲ, ಯಾವುದೇ ಕುಟುಂಬದವರು ಅಲ್ಲ. ನಮಗೆ ಆತ್ಮೀಯರಾಗಿರ್ಬೋದು, ಕುಟುಂಬದವರೇ ಆಗಿರ್ಬೋದು, ನಮಗೆ ತುಂಬ ಕ್ಲೋಸ್ ಆಗಿರ್ಬೋದು, ನಮ್ಗೆ ತುಂಬ ನೆಚ್ಚಿನ ಒಂದು ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಯಾರು ನಮ್ಮ ಮಾದರಿ ಅಲ್ಲ. ನಮಗಿರುವಂಥ ಒಂದೇ ಮಾದರಿ ಯೇಸು ಸ್ವಾಮಿ. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನಾವು ಯಾವುದರಲ್ಲಿ ಸಮರ್ಥರಾಗಿರ್ಬೇಕು, ನಮ್ಮ ಜೀವಿತ ಯಾವುದರಲ್ಲಿ ಇರಬೇಕಂತೆ? ನಮ್ಮ ಮಾತಿನಲ್ಲಿಯೂ ನಮ್ಮ
ಕೃತ್ಯದಲ್ಲಿ. ಅಂದ್ರೆ ನಾವು ವಾಕ್ಯವನ್ನು ನಾವು ಹೇಗೆ ಓದ್ತೀವೋ ಪರಿಶುದ್ಧಾತ್ಮ ನಡೆಸುವಿಕೆ ನಾವು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಆಮೇಲೆ ಪ್ರತಿಯೊಂದು ದಿವಸ ನಾವು ವಾಕ್ಯಗಳನ್ನು ಓದಬೇಕಾದ್ರೆ ನಾವು ಯಾವಾಗೆಲ್ಲ ವಾಕ್ಯಗಳನ್ನ ಓದ್ತೇವೋ ನಾವು ಓದಿದ ತಕ್ಷಣ ಒಂದು ಸಣ್ಣ ಪ್ರಾರ್ಥನೆ ದೇವರಿಗೆ ಮಾಡಿ, ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ಈ ವಾಕ್ಯ ನನ್ನ ಜೀವನದಲ್ಲಿ ರಿಯಾಲಿಟಿ ಆಗಲಿ ಅಂತ ಪ್ರಾರ್ಥಿಸಬೇಕಂತೆ. ಸ್ಮಿತ್ ವಿಗಲ್ಸ್ವರ್ತ್ ಅಂತ ಒಬ್ಬರ ಸೇವಕರು ಸುಮಾರು ಎಷ್ಟೋ ಸತ್ತಿರೋ ವ್ಯಕ್ತಿಗಳನ್ನ ಪ್ರಾರ್ಥನೆಯಿಂದ ಜೀವಂತವಾಗಿ ಎಬ್ಬಿಸಿದಂಥ ವ್ಯಕ್ತಿಗಳು ಅವರು. ಸ್ಮಿತ್ ವಿಗಲ್ಸ್ವರ್ತ್ ಅಂತ ನಮ್ಮೆಲ್ಲರಿಗೆ ಸ್ವಲ್ಪ ಗೊತ್ತಿರ್ಬೋದು ಅವ್ರ ಬಗ್ಗೆ. ಅವರ ಒಂದು ಪ್ರಾಕ್ಟೀಸ್ ಏನು ಅಂದರೆ ವಾಕ್ಯನ ಓದ್ತಾರೆ ಅರ್ಧ ಗಂಟೆ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್ ಅರ್ಧ ಗಂಟೆ ಓದ್ತಾರೆ, ಅರ್ಧ ಗಂಟೆ ಏನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಅವ್ರ ನಂಬಿಕೆ ಹೇಗಿತ್ತು, ನನಗೆ ವಾಕ್ಯ ಓದ್ತೀನಿ, ಈ ವಾಕ್ಯ ಆಕ್ಟಿವೇಟ್ ಆಗಬೇಕು, ರಿಯಾಲಿಟಿ ಆಗಬೇಕು ಅಂತ ನಾನು ಏನು ಮಾಡ್ತೀನಿ, ಪ್ರಾರ್ಥಿಸ್ತೀನಿ. ಆಮೇಲೆ ನಾವು ಬರೀ ವಾಕ್ಯ ಓದುವುದು ಮಾತ್ರವಲ್ಲ, ಪ್ರಾರ್ಥಿಸಬೇಕು. ವಾಕ್ಯಗಳಲ್ಲಿ ಓದಿರುವಂಥ ಅಂಶಗಳನ್ನು ನಾವು ಏನು ಮಾಡಬೇಕು, ಘೋಷಣೆಗಳನ್ನು ಮಾಡ್ತಾ ಮಾಡ್ತಾ ಪ್ರಾರ್ಥಿಸಬೇಕು. ಪರಿಶುದ್ಧಾತ್ಮನ ನಡೆಸುವಿಕೆ ನಾವು ಯಾವಾಗ ಪ್ರಾರ್ಥಿಸ್ತೇವೋ ಅವಾಗ ಪ್ರಾರ್ಥನೆಗೆ ದೇವರ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಕೊನೆಯ ವಾಕ್ಯವಾಗಿ ನಾವು ಎಫೆಸಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ, ಎಫೆಸಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಆಮೇಲೆ ಇದೇನು ಹೇಳುತ್ತೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಅದು ಅಲ್ಲಿ ಮಾತ್ರ ಅಲ್ಲ, ದೇವರ ವಾಕ್ಯವೆಂಬ ಕತ್ತಿ ಅಂದರೆ ಯಾವುದು, ಬೈಬಲ್, ನಾವು ಓದುವಂತ ಸತ್ಯವೇದ. ಆದರೆ ಅಲ್ಲಿ ಮಾತ್ರ ಅಲ್ಲ, ನೀವು ಪವಿತ್ರಾತ್ಮ ಪ್ರೇರಿತವಾಗಿ ಎಲ್ಲಾ ಸಮಯದಲ್ಲೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿ. ವಾಕ್ಯ ಓದುವುದು ಮಾತ್ರವಲ್ಲ, ವಾಕ್ಯವನ್ನು ಓದಾಗ ಅದು ಒಂದು ಹೆಲ್ಮೆಟ್ ತರ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ಆ ಒಂದು ನೀರು, ಜೀವಕರವಾದ ನೀರು ಹರಿಬೇಕಂದ್ರೆ ನಾವೇನ್ ಮಾಡಬೇಕು, ಪವಿತ್ರಾತ್ಮ ಭರಿತವಾಗಿ ಪ್ರಾರ್ಥಿಸಬೇಕು. ವಾಕ್ಯವೂ ಮುಖ್ಯ, ಪರಿಶುದ್ಧಾತ್ಮ ನಡೆಸುವಿಕೆಯೂ ಮುಖ್ಯ. ನಾವು ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡೋದಕ್ಕೆ ಹೋಗ್ಬಾರ್ದು. ಆಮೇಲೆ ಯಾವುದಾದ್ರೂ ಒಂದು ನಾವು ಮಿಸ್ ಮಾಡಿದ್ವಿ ಅಂದರೆ ನಾವೇನಾಗೋಗ್ತೀವಿ, ಪ್ಯಾರಲೈಸ್ ಬಾಡಿ, ಅಂದರೆ ಪಾರ್ಶ್ವವಾಯು ಬಂದಿರುವಂಥ ಒಂದು ಅಂಗಕ್ಕೆ ಸಮಾನವಾಗಿ ಹೋಗ್ತೀವಿ. ಆ ಕಾರಣಕ್ಕೋಸ್ಕರ ಪ್ರತಿದಿನ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ವಾಕ್ಯಗಳನ್ನು ಓದಿ ಅದರ ಮೇಲೆ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧಾತ್ಮ ಈ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಖಂಡಿತವಾಗಲೂ ಒಂದು ರಿಯಾಲಿಟಿಯಾಗಿ ಮಾಡ್ತಾರೆ. ಯೇಸು ಸ್ವಾಮಿ ಇದ್ದ ಕಡೆ ಜನರು ಏನ್ ಮಾಡಿದ್ರಂತೆ, ಎಲ್ಲಾ ಕಡೆಯಿಂದ ಅವ್ರನ್ನ ಹುಡುಕಿಕೊಂಡು ಬಂದರು. ನಾವು ಓದಿದ್ವಲ್ಲ, ಯೇಸು ಸ್ವಾಮಿ ಎಲ್ಲಿದ್ರು, ಜನ ಏನ್ ಮಾಡಿದ್ರಂತೆ, ಎಲ್ಲಾ ಕಡೆಯಿಂದ ಹುಡುಕಿಕೊಂಡು ಬಂದರು. ನಾವು ಈ ಸಭೆಗೋಸ್ಕರ ನಾವು ಪ್ರಾರ್ಥಿಸಬೇಕಾದ್ರೆ, ಈ ವಾಕ್ಯಗಳನ್ನ ಹೇಳಿ ನಾವು ಪ್ರಾರ್ಥಿಸಬೇಕಾದ್ರೆ, ಕರ್ತನೆ ನೀನಿರೋ ಕಡೆ ಎಲ್ಲಾ ಜನರು ಹುಡುಕಿಕೊಂಡು ಬಂದು ನಿನ್ನನ್ನು ಆರಾಧಿಸ್ತಾರೆ ಅಂತ ನಾವು ಹೇಳಿದಾಗ ಏನಾಗುತ್ತೆ, ದೇವರು ಅದನ್ನು ನಮ್ಮ ಜೀವನದಲ್ಲಿ ನಾವು ಕಣ್ಣಾರೆ ಕಾಣುವಂಥ ರೀತಿಯಲ್ಲಿ ಈ ಸಭೆಯನ್ನ ಆಗಿರ್ಬೋದು, ಈ ಸುತ್ತಮುತ್ತಲಿನ ಪ್ರದೇಶಗಳಿನ ಜನರು ಬಂದು ಆತನನ್ನು ಆರಾಧಿಸ್ತಾರೆ. ಆಮೇಲೆ ರೋಗಗಳ ವಿಚಾರದಲ್ಲಿ ಆಗಿರ್ಬೋದು, ಪರಿಶುದ್ಧಾತ್ಮನ ವರಗಳ ವಿಚಾರದಲ್ಲಿ ಆಗಿರ್ಬೋದು, ಫಲಗಳ ವಿಚಾರದಲ್ಲಿ ಆಗಿರ್ಬೋದು, ಸುವಾರ್ತೆ ಸಾರುವಂಥ ವಿಚಾರದಲ್ಲಿ ಆಗಿರ್ಬೋದು, ನಾವು ಯಾವಾಗ ವಾಕ್ಯಗಳನ್ನು ಓದಿ ಪವಿತ್ರಾತ್ಮ ಭರಿತವಾಗಿ ನಾವು ಪ್ರಾರ್ಥಿಸ್ತೇವೋ ಅದು ನಮ್ಮ ಜೀವನದಲ್ಲಿ ರಿಯಾಲಿಟಿಯಾಗಿ ಮಾರ್ಪಡುತ್ತೆ. ಆಮೇಲೆ ಇದಕ್ಕೋಸ್ಕರ ನಾವು ಯಾವುದು ಪ್ರಯಾಸ ಪಡೋಣ, ದೇವರು ನಮ್ಮನ್ನು ನಡೆಸಲಿ, ಆದ್ರೆ ನಮಗೆ ಸ್ತೋತ್ರ ಉಂಟಾಗಲಿ. ಸಾಧ್ಯವಾದದ್ದು ಒಂದು ಇಲ್ಲ ದೇವರೇ. ಅಪ್ಪ, ನೀನು ಕರೆದಾದರೆ ನಾವು
ಕೊಡಲಿ ಸ್ವಾಮಿ. ನಿನ್ನ ಬಾಸುಂಡೆಗಳಿಂದ ಗುಣವಂದನೆ ದೇವರೇ. ಅಪ್ಪ, ಅವರಲ್ಲಿ ಯಾರು ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಎದರದ ಹಾಗೆ ಅವರು ಬಲವಾಗಿ ನಿಲ್ಲಲಿ ಸ್ವಾಮಿ. ಯಾವುದಕ್ಕೂ ಅವರು ಬಲಪಡು ದೇವರೇ. ನೀನು ಬಲವಾಗಿ ಅವರ ಬೆನ್ನಿಂದ ನಿಂತಿದೆಯಾ, ಕಾವಲುಗಾರನಾಗಿ ನಿಂತಿದೆಯಾ ಯೇಸಪ್ಪ. ಅವರನ್ನು ನೀನು ಹೆಚ್ಚಾಗಿ ಮುಟ್ಟು ಅವರ ಸಂಕಟಗಳನ್ನು ಕಣ್ಣೀರುಗಳನ್ನು ಒರೆಸು ದೇವರೇ. ಕರ್ತನೆ, ನೀನು ಎಲ್ಲವನ್ನು ಲೋಕವನ್ನು ಸೃಷ್ಟಿಸುವ ದೇವರು ನೀನಾಗಿದೆ ಯೇಸಪ್ಪ. ನಿನ್ನಿಂದ ಇದೆಲ್ಲ ಸಾಧ್ಯ ಸ್ವಾಮಿ. ಅಸಾಧ್ಯವಾದದ್ದು ಒಂದೂ ಇಲ್ಲ ಯೇಸಪ್ಪ. ನಿನ್ನಿಂದ ಯಾವುದು ಸಾಧ್ಯವಿಲ್ಲ ದೇವರೇ. ಕರ್ತನೆ, ನಾವು ಕುರಿಗಳಾಗಿ ದಾರಿ ತಪ್ಪಿ ತಲಾಡುತ್ತಿದ್ದೇವೆ ಸ್ವಾಮಿ. ಆ ದಾರಿಗೆ ನೀನು ನಮ್ಮನ್ನು ನಡೆಸಿಕೊಡು ಯೇಸಪ್ಪ. ನೀನು ಎಲ್ಲ ಕಾರ್ಯವನ್ನು ನಿರ್ಮೂಲ ಮಾಡುವ ದೇವರಾಗಿದೆ ಸ್ವಾಮಿ. ಆ ನಿರ್ಮೂಲಕ್ಕೆ ನೀವೇ ಕಾರಣ ದೇವರೇ. ಕರ್ತನೆ, ಅಪ್ಪ, ಈ ಆತ್ಮಗಳನ್ನು ಹೋಗುವಾಗ ಬರುವಾಗ ಕಾರಣ ನಡೆಸಿಕೊಡು ಯೇಸಪ್ಪ. ಅಪ್ಪ, ಈ ಒಂದೆನಡಿ ಗ್ರಾಮದಲ್ಲಿ ಒಂದೊಂದು ಆತ್ಮಗಳಿಂದ ರಕ್ಷಣೆಗೆ ಬರಲಿ ಸ್ವಾಮಿ. ಅಪ್ಪ, ಎಲ್ಲ ಕಾರ್ಯಗಳು ನಿರ್ಮೂಲವಾಗಲಿ ಸ್ವಾಮಿ. ಅಪ್ಪ, ಮಾಟ ಮಂತ್ರದ ಕಾರ್ಯಗಳು ನಿರ್ಮೂಲವಾಗಲಿ ಯೇಸಪ್ಪ. ಕುಡುಕುತನವನ್ನು ನಿರ್ಮೂಲ ಮಾಡಪ್ಪ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಕುಡುಕುತನದಲ್ಲಿ ಒದ್ದಾಡ್ತಿದ್ದಾರಲ್ಲ ದೇವರೇ. ಕರ್ತನೆ, ಆ ಕುಡುಕುತನವನ್ನು ನೀಗಿಸಿ ಅವರನ್ನು ಮನುಷ್ಯರನ್ನಾಗಿ ಮಾಡಿ ಯೇಸಪ್ಪ. ಅವರಿಗೋಸ್ಕರ ನೀನು ಮುಟ್ಟು ಸ್ವಾಮಿ. ಅಪ್ಪ, ಈ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ ದೇವರೇ. ಇಂದು ಹೆಚ್ಚಾಗಿ ಬಲ ಕೊಡು ಸ್ವಾಮಿ. ಅಪ್ಪ, ಯಾವುದಕ್ಕೂ ಕುಗ್ಗದಾಗಿ ನೀನು ನಮ್ಮನ್ನು ಕಾದು ನಡೆಸಿಕೊಡು ದೇವರೇ. ನೀನು ನಮ್ಮ ಮುಂದೆ ಹೋಗುವಾಗ ನಾವು ಹಿಂದೆ ಬರುವರಾಗಿ ನಡೆಸಿಕೊಡು ದೇವರೇ. ಕರ್ತನೆ, ಎಲ್ಲ ಚಿತ್ತವು ನಿನ್ನ ಚಿತ್ತದಂತೆ ನೆರವೇರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಸ್ತೋತ್ರ ರಾಜ. ವಾಕ್ಯಗಳನ್ನು ಕೇಳಿದ ಪ್ರಕಾರವಾಗಿ ದೇವರೇ ಸ್ತೋತ್ರ. ನಮ್ಮಲ್ಲಿ ಕೂಡ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಪರಿಶುದ್ಧಾತ್ಮನ ಒಂದು ನಡೆಸುವಿಕೆಯಲ್ಲಿ ನಾವು ಜೀವಿಸುವಂತ ಕರ್ತನೆ ಕೃಪೆ ಕೊಡುವಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರತಿಯೊಂದು ಜೀವಿತದಲ್ಲಿ, ಪ್ರತಿ ದಿನಗಳ ನಾವು ಬಾಳುವಂತ ಈ ಒಂದು ಜೀವಿತದಲ್ಲಿ ಸ್ವಾಮಿ, ಪ್ರತಿ ದಿವಸ ಕೂಡ ರಾಜ ನಿಮ್ಮ ನಡೆಸುವಿಕೆ, ನಿಮ್ಮ ಒಡೆತನ ನಮ್ಮ ಜೀವಿತದಲ್ಲಿ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಕರ್ತನೆ, ನಾವು ನಮ್ಮ ಮೀರುವಿಕೆಗಳನ್ನು ಅಂದರೆ ನಮ್ಮ ತಪ್ಪುಗಳನ್ನು ಮನ್ನಿಸುವಂತ ನಾವು ಬೇಡ್ಕೊಳ್ತೇವೆ ರಾಜ, ಒಪ್ಪಿಸ್ಕೊಡ್ತೇವೆ. ನಮ್ಮೆಲ್ಲರ ಮೇಲೆ ನಿನ್ನ ದಯೆ ಇರಲಿ, ನಿನ್ನ ಅನುಕಂಪ ಇರಲಿ, ನಿಮ್ಮ ಕಣ್ಗಳಿಂದ ನಮಗೆ ದಯೆ ದೊರಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ನಾಮ ಒಂದೇ ಮಹಿಮೆ ಪಡಲಿ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಕಲಗಳ ಪವಿತ್ರನ ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಸಕಲ ಉಪಕಾರಗಳನ್ನು. ಯೇಸು ಕ್ರಿಸ್ತುವಿನ ರಕ್ತ ಜಯ, ಯೇಸು ಕ್ರಿಸ್ತುವಿನ ರಕ್ತ ಜಯ, ಯೇಸು ಕ್ರಿಸ್ತುವಿನ ರಕ್ತ ಜಯ. ಪ್ರೈಸ್ ದಿ ಲಾರ್ಡ್.